ಅನುಮಾನ ಎಷ್ಟೇ ಇರಲಿ, ಸಾಧನೆ ಮಾಡೋ ಗುರಿ ನಿನ್ನಲ್ಲಿರಲಿ. ತುಳಿಯೋರು ಎಷ್ಟೇ ಜನ ಇರಲಿ, ಬೆಳೆಯೋ ಮನಸ್ಸು ನಿನ್ನಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ಅದೇ ಮೆಟ್ಟಿಲಾದರೆ ತುಳಿದು ಚಪ್ಪಲಿಯನ್ನು ಬಿಡ್ತಾರೆ. ನಿನ್ನ ಜೀವನ ಕೂಡ ಹಾಗೆ. ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ಅಂತ ಹೇಳ್ತಾರೆ, ಸೋತ್ರೆ ನಮ್ಮವರ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ. ಕೆಲವು ಜನ ಮನಃಶಾಂತಿಯಿಂದ ಬದುಕ್ತಾರೆ, ಇನ್ನು ಕೆಲವು ಜನ ಇನ್ನೊಬ್ಬರ ಮನಸ್ಸನ್ನು ಒಡೆಯುತ್ತಾ ಬದುಕ್ತಾರೆ. ಇದೇ ಪ್ರಪಂಚ. ಇವರೆಲ್ಲರನ್ನು ನೀನು ಗೆಲ್ಲಬೇಕು. ಇಂಥ ಜನರನ್ನು ನೀನು ಸೋಲಿಸಬೇಕು. ನಿಭಾಯಿಸಲು ಯೋಗ್ಯತೆ ಇಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ. ಯಾಕಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಾಗೋದೂ ಇಲ್ಲ. ಸುರಿದು ಹೋದ ಮಳೆ, ಸರಿದು ಹೋದ ಸಮಯ ಮತ್ತೆಂದೂ ಸಿಗಲ್ಲ. ಹಾಗಂತ ನೀನು ಅದರೊಳಗೆ ಕಳೆದು ಹೋಗಬೇಡ. ಕೈಯೊಳಗಿರದ ಕೈಗೆ ಸಿಗಲಾರದ ನಾಳೆಗಳ ಕಣ್ಣೆದುರಿಗೆ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಿನ್ನದಾಗಿರಲಿ. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇದ್ಬಿಡು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿರ್ತಾರೆ, ಅವಮಾನ ಪಡೋರು ದೂರ ಸರಿದು ಹೋಗ್ತಾರೆ. ಅತಿಯಾಗಿ ಚಿಂತಿಸಿ ಹಾಳಾಗಬೇಡ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನು ಒಂದು ಅಧ್ಯಾಯ ಅಷ್ಟೇ. ಅರ್ಥ ಆದರೂ ಅರ್ಥ ಆಗದೇ ಇದ್ದರೂ, ಇಷ್ಟ ಆದರೂ ಇಷ್ಟ ಆಗದೇ ಇದ್ದರೂ ಪುಟ ತಿರುಗಿಸಿಯೇ ತಿರುಗಿಸ್ತಾರೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ. ಕೆಳಗೆ ಬಿದ್ದವು ಮತ್ತೆ ಕೆಳ ಸೇರುವುದಿಲ್ಲ. ಅದೇ ಥರ ನೀನು ಕೂಡ ಯಾರ ಬಗ್ಗೆನೂ ಚಿಂತಿಸಬೇಡ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ಯಾಕಂದರೆ ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನ ಮುಖ್ಯವಾಗಿದೆ. ಚೇಂಜ್ ಆಗು. ಈ ಪ್ರಪಂಚದಲ್ಲಿ ನಿನ್ನಿಂದ ಬದಲಾವಣೆ ಆಗಬೇಕು. ನಿನಗೆ ಅವಮಾನ ಮಾಡಿದವರ ಜೊತೆ ಜಗಳ ಮಾಡೋ ಬದಲು ಅವರ ಕಣ್ಣೆದುರೇ ಬೆಳೆದು ತೋರಿಸೋದೇ ನೀನು ಅವರಿಗೆ ನೀಡೋ ಉತ್ತರ ಆಗಬೇಕು. ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಬೇಡ. ಯಾಕಂದರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೀಬೋದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯವನ್ನು ನೀಡಿದರೂ ವ್ಯರ್ಥ. ಹಾಗೆಯೇ ನಿನ್ನ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವವರ ಜೊತೆ ಸಮಯ ಕಳೆದರೆ ನಿನ್ನ ಬದುಕು ವ್ಯರ್ಥ. ನಿನ್ನ ಮುಂದೆ ಮಾತನಾಡು ಧೈರ್ಯ ಇಲ್ಲದೆ ಇರೋ ನಾಯಿನರಿಗಳಂತಹ ಜನರು ಅವರ ಯೋಗ್ಯತೆಗೆ ತಕ್ಕ ಹಾಗೆ ನಿನ್ನ ಬೆನ್ನ ಹಿಂದೆ ಮಾತಾಡ್ತಾರೆ. ಅಂಥವರಿಗೆ ಮಾತನಾಡೋದಕ್ಕೆ ಒಳ್ಳೆಯ ಟಾಪಿಕನ್ನು ಕೊಡು. ಕೊನೆಗೊಂದು ಮಾತು, ಕಷ್ಟ ಕಲಿಸುತ್ತೆ, ಸುಖ ಮೆರೆಸುತ್ತೆ. ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿನ್ನನ್ನು ಬಾನೆತ್ತರಕ್ಕೆ ಬೆಳೆಸುತ್ತೆ.